ನಮ್ಮ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ಫ್ಯಾಕ್ಟರ್ ಕ್ಯಾನ್ಸರ್ ಬರಲಿಕ್ಕೆ ಹೆಲ್ಪ್ ಮಾಡಿರುತ್ತೆ. ಈ ಹಾರ್ಮೋನ್ಗಳೆಲ್ಲ ಹೆಚ್ಚು ಆಗೇ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಲೋ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಲೋ ಆದಾಗ ಏನಾಗುತ್ತೆ ಅಂತಂದ್ರೆ, ನಿಧಾನವಾಗಿ ನಮಗ್ ಗೊತ್ತಿಲ್ಲದೇನೆ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆದಾಗ ಅದನ್ನು ಹೊಡೆದುಹಾಕುವಂತ ಕೆಲಸವನ್ನ ಇಮ್ಯುನಿಟಿ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸಂಪೂರ್ಣವಾಗಿ ಏನು ಇದರ ಕಾಪಿ ಅದಾಗಿರ್ಬೇಕು. ಆದ್ರೆ ಅದರಲ್ಲಿ ಏನಾದ್ರೂ ಟೈಪಿಂಗ್ ಎರರ್ ಅಂತ ಹೇಳ್ತೀವಲ್ಲ ನಾವು, ಆ ತರ ಮಿಸ್ಟೇಕ್ ಆದ್ರೆ ಡೈರೆಕ್ಟ್ ಅದೇ ಸೇಮ್ ಜೆರಾಕ್ಸ್ ಕಾಪಿ ಬರದೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬಂತು ಅಂದ್ರೆ ಅದು ಕ್ಯಾನ್ಸರ್ ಆಗ್ಬಹುದು. ಆ ರಿಪೇರಿ ಕೆಲಸವನ್ನ ಇದು ಮಾಡುತ್ತೆ. ಆ ರಿಪೇರಿ ಮಾಡದೇ ಇದ್ದಾಗ ಸಮಸ್ಯೆ ಆಗುತ್ತೆ. ನಮಸ್ಕಾರ. ನಿಮಗೊಂದು ವಿಷಯ ವಿಚಿತ್ರ ಅಂತ ಅನಿಸಿರ್ಬೋದು. ಏನಂದ್ರೆ, ಯಾರಿಗೋ ಶ್ವಾಸಕೋಶದ ಕ್ಯಾನ್ಸರ್ ಬಂದಾಗ ಅವ್ರು ಸಿಗರೇಟ್ ಸೇರ್ತಾ ಇದ್ರಂತೆ. ಬಾಯಿಯ ಕ್ಯಾನ್ಸರ್ ಬಂದಾಗ ತಂಬಾಕು ಅಗಿತಾ ಇದ್ರಂತೆ. ಮತ್ತೆಲ್ಲೋ ಕ್ಯಾನ್ಸರ್ ಬಂದಾಗ ಜಂಕ್ ಫುಡ್ ಸಿಕ್ಕಾಪಟ್ಟೆ ತಿಂತಾ ಇದ್ದ. ಈ ರೀತಿ ಹೇಳೋದಕ್ಕಿಂತ ಹೆಚ್ಚಾಗಿ, ಅಯ್ಯೋ ಪಾಪ ಅವ್ರ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿತ್ತು, ಅವ್ರಿಗೆ ಯಾಕೆ ಕ್ಯಾನ್ಸರ್ ಬಂತು, ಈ ರೀತಿಯನ್ನೇ ನೀವು ಹೆಚ್ಚೆಚ್ಚಾಗಿ ಕೇಳಿರ್ತೀರಿ. ಹಾಗಾಗಿ ಇಂದು ನಾವು ಏನೂ ತಪ್ಪು ಮಾಡದೇ ಇರುವಂತವರಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ನೋಡೋಣ. ಕೇವಲ ನಾವು ಏನೇನು ಕೆಟ್ಟದ್ದು ಅಂತ ಅಂದ್ಕೊಂಡಿರ್ತೀವಲ್ಲ, ಇದನ್ನು ಮಾಡದೆ ಹೋದ್ರೆ ನಮಗೆ ಕ್ಯಾನ್ಸರ್ ಬರಲ್ಲ ಅಂತ ನಾವು ಅಂದ್ಕೊಂಡ್ರೆ ತಪ್ಪು. ಅವುಗಳನ್ನ ಮಾಡೋದ್ರಿಂದ ಕ್ಯಾನ್ಸರ್ ಬರುವ ಚಾನ್ಸಸ್ ಜಾಸ್ತಿ, ಅದು ಸತ್ಯ. ಆದ್ರೆ ನಾನ್ ಸಿಗರೇಟ್ ಸೇದಲ್ಲ ಅನ್ನೋ ಮಟ್ಟಿಗೆ ನನಗೆ ಕ್ಯಾನ್ಸರ್ ಬರಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಯಾವ್ಯಾವ ಕಾರಣಗಳಿವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಜೊತೆಗೆ ಇವತ್ತಿನ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ರೆ ಸಿಂಪಲ್ ಆಗಿ ಹೇಗೆ ಕ್ಯಾನ್ಸರ್ ತಡೆಯಬಹುದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನಿಮ್ಮ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆಗ ಅವರಿಗೂ ಒಂದಿಷ್ಟು ವಿಶೇಷ ವಿಷಯಗಳು ಸಿಗ್ತವೆ. ಓಹೋ, ಇಂಥ ವಿಷಯಗಳಿಂದನೂ ಕೂಡ ಕ್ಯಾನ್ಸರ್ ಎಲ್ಲ ಬರಬಹುದಾ ಅನ್ನೋದು ಅವರಿಗೂ ಅರ್ಥ ಆಗುತ್ತೆ. ಕ್ಯಾನ್ಸರ್ ಬರಲಿಕ್ಕೆ ಇರುವಂತ ಹಲವಾರು ರಿಸ್ಕ್ ಫ್ಯಾಕ್ಟರ್ಗಳಿವೆಯಲ್ಲ, ಕೆಲವೊಂದು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ, ಅಥವಾ ನಮಗೆ ನಾವು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅನ್ಸೋದಿಲ್ಲ, ಅಥವಾ ಬೇರೆಯವರು ಈ ತರ ತಪ್ಪು ಮಾಡೋದ್ರಿಂದ ಅವರಿಗೆ ಬಂತು ಅಂತ ಅನ್ಸೋದಿಲ್ಲ. ಅಂತ ವಿಚಾರಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದು ಮಾನಸಿಕ ಒತ್ತಡ. ಎಲ್ಲಿ ಹೋದ್ರೂ ಕೊನೆಗೆ ಅಲ್ಲಿಗೆ ಬರ್ತೀರಿ ಅಂತ ನಿಮ್ಗೆ ಅನ್ಸ್ಬೋದು. ಇಲ್ಲ, ಇದು ಇಂಪಾರ್ಟೆಂಟ್ ಆಗಿದೆ, ಹಾಗಾಗಿ ಇದು ಹೇಳ್ತಾ ಇದ್ದೇನೆ. ಮುಂದೆ ಒಂದಕ್ಕಿಂತ ಒಂದು ಹಬ್ಬ ಅನ್ಸುವಂತ ವಿಷಯಗಳು ಬರ್ಲಿಕ್ಕಿವೆ. ಈ ಮಾನಸಿಕ ಒತ್ತಡ ಹೇಗೆ ನಮ್ಮ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಆಗುತ್ತೆ ಅಂತ ನೀವು ಕೇಳ್ಬೋದು. ನಾವು ಇಡೀ ದಿವಸ ಟೆನ್ಷನ್ ಅಲ್ಲಿ ಇರುವಾಗ, ಗಡಿಬಿಡಿಯಲ್ಲಿ ಇಡೀ ದಿವಸ ಗಾಬರಿಯಲ್ಲಿ ಕೆಲಸ ಮಾಡುವಾಗ, ಎಷ್ಟೋ ಬಾರಿ ಹಳ್ಳಿಗಳಲ್ಲಿ ಇರುವಂತ ಮಹಿಳೆಯರು ಅವರು ಒಳ್ಳೆಯ ನೀರು ಕುಡಿತಾರೆ, ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ತಾರೆ, ತರಕಾರಿಗಳನ್ನು ಅವರೇ ಬೆಳ್ಕೊಂಡು ತಿಂತಾರೆ, ಎಲ್ಲಿಯೂ ನಮಗೆ ತಪ್ಪು ಅಂತ ಕಾಣೋದಿಲ್ಲ. ಆದ್ರೆ ಕೆಲವೊಮ್ಮೆ ನಾವು ಗಮನಿಸಿದಾಗ ಅರ್ಥ ಆಗುತ್ತೆ. ಏನಂದ್ರೆ, ಇಡೀ ದಿನ ಒಳ್ಳೆ ಈ ಪುರುಸೊತ್ತಿಲ್ಲದ ಮಷಿನ್ ಕೆಲಸ ಮಾಡುತ್ತಲ್ಲ, ಆ ತರ ಈ ಕೆಲಸ ಮಾಡುವಾಗ ಆ ಕೆಲಸ ಆಗ್ಲಿಲ್ಲ ಅಂತ ಗಡಿಬಿಡಿಯಲ್ಲಿ ಓಡಾಡ್ತಾ ಇರ್ತಾರೆ. ಆ ಉದ್ವೇಗ, ಮಾನಸಿಕ ಒತ್ತಡ ಇದೆಯಲ್ಲ, ಅದೇನ್ ಮಾಡುತ್ತೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅಥವಾ ಅಡ್ರಿನಾಲಿನ್ ಹಾರ್ಮೋನ್ಗಳನ್ನ ಹೆಚ್ಚೆಚ್ಚು ಬಿಡುಗಡೆ ಆಗೋ ತರ ಮಾಡ್ತಾ ಇರುತ್ತೆ. ಕೇವಲ ಆ ಕೆಲಸದ ಒತ್ತಡ ಅಂತ ಅಲ್ಲ, ಯಾವುದೇ ಮನಸ್ಸಿಗೆ ಭಯ, ಚಿಂತೆ, ಶೋಕ ಆಗುವಂತ ವಿಷಯಗಳು ನಾವು ಲಾಂಗ್ ಟರ್ಮ್ ಇರುವಾಗ, ಶಾರ್ಟ್ ಟರ್ಮ್ ಎಲ್ಲರಿಗೂ ಆಗುತ್ತೆ. ದಿವಸಕ್ಕೊಂದು 10 ನಿಮಿಷ ಗಡಿಬಿಡಿ ಇದು ಎಲ್ಲರಿಗೂ ಆಗ್ಬೋದು, ತೊಂದರೆ ಇಲ್ಲ. ಆದ್ರೆ ಕಂಟಿನ್ಯೂಸ್ಲಿ ಹೀಗೆ ಇದ್ರೆ ಆಗ ಈ ಹಾರ್ಮೋನ್ಗಳೆಲ್ಲ ಹೆಚ್ಚು ಆಗೇ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಲೋ ಆಗ್ತಾ ಹೋಗುತ್ತೆ. ಇಮ್ಯುನಿಟಿ ಲೋ ಆದಾಗ ಏನಾಗುತ್ತೆ ಅಂತಂದ್ರೆ, ನಿಧಾನವಾಗಿ ನಮಗ್ ಗೊತ್ತಿಲ್ಲದೇನೆ ಕ್ಯಾನ್ಸರ್ ಸೆಲ್ಸ್ ಉತ್ಪತ್ತಿ ಆದಾಗ ಅದನ್ನು ಹೊಡೆದುಹಾಕುವಂತ ಕೆಲಸವನ್ನ ಇಮ್ಯುನಿಟಿ ಹತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬಹಳಷ್ಟು ಜನರಿಗೆ ಸ್ಟ್ರೆಸ್ ಕಾರಣ ಆಗುತ್ತೆ. ಹಾಗಾಗಿ ಆ ಸ್ಟ್ರೆಸ್ ನಿಂದ ಬಂದಂತಹ ಕ್ಯಾನ್ಸರ್ ಇರುತ್ತಲ್ಲ, ಅಂತವ್ರು ಸ್ವಲ್ಪ ಗಟ್ಟಿ ಮನ್ಸು ಮಾಡಿ ಮೆಡಿಟೇಷನ್, ಧ್ಯಾನ ಇಂಥದ್ದು ಮಾಡ್ಕೊಂಡು ಗುಣ ಮಾಡ್ಕೊಂಡಿದ್ದನ್ನ ನಾನು ನೋಡಿದ್ದೇನೆ. ಯಾವ ಚಿಕಿತ್ಸೆಯೂ ಇಲ್ಲೇನೆ. ಅಂದ್ರೆ ಅರ್ಥ ನೀವು ಹಾಗೆ ಮಾಡಿ ಅಥವಾ ನಿಮ್ಗೆ ಯಾರಿಗೂ ಆ ತರ ಬಂದವರಿಗೆ ಸಲಹೆ ಕೊಡಿ ಅಂತ ನಾನು ಹೇಳೋದಲ್ಲ. ಆದ್ರೆ ಆದಷ್ಟು ನಾವು ಇದರಿಂದ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಅಂತ. ನಾವು ಸ್ವಲ್ಪ ಮನಸ್ಸು ಕೂಲ್ ಆಗಿರೋ ತರ ನೋಡ್ಕೊಳ್ಬೇಕು. ಇದಕ್ಕೆ ಪರಿಹಾರ ಅಂತಂದ್ರೆ ಮೆಡಿಟೇಷನ್ ಮಾಡಬಹುದು. ಆರಾಮಾಗಿ ಕುಳಿತುಕೊಂಡು ಹಲವಾರು ರೀತಿ ಮೆಡಿಟೇಷನ್ಗಳಿವೆ. ನಮಗೆ ಯಾವ್ದು ಸೂಟ್ ಆಗುತ್ತೆ ನೋಡ್ಕೊಂಡು ಅದನ್ನ ಮಾಡಬಹುದು. ನಾನು ಸಿಂಪಲ್ ಆಗಿ ಯಾವಾಗಲೂ ಹೇಳೋದು ಉಸಿರನ್ನು ಗಮನಿಸಿ ಕೂತ್ಕೊಂಡು ಅಂತ. ಇನ್ನೊಂದು, ದೀರ್ಘ ಉಸಿರಾಟ ಮಾಡಿದ್ರು ಕೂಡ ಪ್ಯಾರಾಸಿಂಪಥೆಟಿಕ್ ಆಕ್ಟಿವಿಟಿ ಹೆಚ್ಚಾಗಿ ನಮಗೆ ಗೊತ್ತಿಲ್ಲದೇನೆ ಆ ಎಲ್ಲ ಹಾರ್ಮೋನ್ಗಳು ಅಥವಾ ನಮ್ಮ ದೇಹದಲ್ಲಿ ಈ ಫೈಟಿಂಗಿಗೆ ಅಂತ ರೆಡಿ ಆಗುವಂತ ಏನೇನು ವ್ಯತ್ಯಾಸಗಳಿವೆಯಲ್ಲ, ಅವೆಲ್ಲ ಕೂಲ್ ಆಗಿ ದೇಹ ಹಗರ ಆಗುತ್ತೆ. ಹಾಗಾಗಿ ಆ ತರ ಆದಾಗೆಲ್ಲ, ಭಯ ಆದಾಗ, ಚಿಂತೆ ಆದಾಗ ಒಂದ್ ಕಡೆ ಕುಳಿತುಕೊಂಡು ಒಂದು 5 ನಿಮಿಷ ದೀರ್ಘ ಉಸಿರಾಟ ಮಾಡಬಹುದು. ನಾವು ಇಡೀ ದಿವಸ ಬ್ಯುಸಿ ಆಗಿರ್ತೇವೆ ಅಂತಂದ್ರೂ ಕೂಡ, ಈಗ ಬಸ್ಸಲ್ಲಿ ಹೋಗಿ ಬಂದು ಮಾಡುವಾಗ, ಯಾರ ಸಲುವಾಗಿ ಕಾಯ್ತಾ ಇರುವಾಗ, ಅಥವಾ ಇನ್ನು ಇಡೀ ದಿವಸ ಆಗ್ಲಿಲ್ಲ ಅಂದ್ರೂ ಮಲಗುವ ಒಂದು 10 ನಿಮಿಷ ಮೊದಲಾದ್ರೂ ದೀರ್ಘ ಉಸಿರಾಟವನ್ನ ನಾವು ಮಾಡಬಹುದು. ಇದು ಅದಕ್ಕೆ ಪರಿಹಾರ. ಎರಡನೇದು ಏರ್ ಪೊಲ್ಯೂಷನ್. ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ನಾವು ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ರೂ ಕೂಡ ಕೆಟ್ಟ ಗಾಳಿಯನ್ನೇ ಉಸಿರಾಡ್ತಾ ಇರ್ತೇವೆ. ಈ ಡೆಲ್ಲಿ ಎಲ್ಲ ಬಿಟ್ಬಿಡಿ, ಅದು ಹೇಳ್ತಾರಲ್ಲ, ಎಷ್ಟೋ ಪ್ಯಾಕೆಟ್ ಸಿಗರೇಟ್ ಸೇರಿದ ಸಮ ಅಂತ ಡೆಲ್ಲಿಯಲ್ಲಿ ಒಂದಿನ ಇದ್ರೆ, ಬೆಂಗಳೂರಿನ ಸಿಟಿಯಲ್ಲಿಯೂ ಕೂಡ ವಿಷದ ಗಾಳಿಯೇ ನಮ್ಮ ಶ್ವಾಸಕೋಶವನ್ನು ಸೇರ್ತಾ ಇರುತ್ತೆ. ಸಿಗರೇಟ್ ಸೇರ್ತೇ ಇದ್ರೂ ಅದೇ ಎಫೆಕ್ಟ್ ನಮ್ಮ ದೇಹದ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಸಹಜವಾಗಿ ಕ್ಯಾನ್ಸರ್ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಪರಿಹಾರ ಏನು ಅಂತಂದ್ರೆ, ನಾವು ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ನೆಲೆಸ್ಲಿಕ್ಕೆ ಸಾಧ್ಯ ಇದ್ರೆ ಅದು ಒಳ್ಳೇದು. ಅದಾಗೋದಿಲ್ಲ ಅಂತಾದ್ರೆ
ಮನೆಯಲ್ಲಿ ಏರ್ ಪ್ಯೂರಿಫೈಯರ್ನ ಇಟ್ಕೊಳ್ಬಹುದು. ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಸೈನ್ಸ್ ಹೇಳುತ್ತೆ. ನನಗದ್ರ ಬಗ್ಗೆ ವಿಶೇಷ ನಾಲೆಜ್ ಇಲ್ಲ. ಇನ್ನೊಂದು ಏನ್ ಮಾಡ್ಕೊಳ್ಬಹುದು ಅಂತಂದ್ರೆ, ಸಾಧ್ಯ ಆದ್ರೆ ಒಂದು ಸ್ವಲ್ಪ ಪೊಲ್ಯೂಷನ್ ಕಡಿಮೆ ಇರುವಂತ ಜಾಗಕ್ಕೆ ಹೋಗಿ ಪ್ರಾಣಾಯಾಮವನ್ನ ಮಾಡಬಹುದು. ಆ ತರ ಪ್ರಾಣಾಯಾಮವನ್ನು ನಿತ್ಯ ನಾವು ಮಾಡ್ತಾ ಹೋದ್ರೆ ಸಹಜವಾಗಿ ಈ ಇಂಪ್ಯೂರಿಟೀಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಅಂದ್ರೆ ಹೊರಗಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಥರ ಮಾಡ್ತಾ ಇರುವಂಥವ್ರು ವರ್ಷದಲ್ಲಿ 1-2 ಬಾರಿ ಪಂಚಕರ್ಮ ಚಿಕಿತ್ಸೆಗಳನ್ನ ಅಥವಾ ಆಯುರ್ವೇದದಲ್ಲಿ ಹೇಳುವಂಥ ಕೆಲವು ರಸಾಯನ ಔಷಧಗಳನ್ನ ಸೇವನೆ ಮಾಡೋದ್ರಿಂದ, ಅದು ಟಾನಿಕ್ ಥರ ಅಂಥವುಗಳನ್ನು ಸೇವನೆ ಮಾಡೋದ್ರಿಂದ ನಮ್ಗೆ ಆ ಥರದ ನೆಗೆಟಿವ್ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಆಯುರ್ವೇದ ಡಾಕ್ಟರ್ ಅನ್ನು ಬೇಕಾದ್ರೆ ನೀವು ಮೀಟ್ ಆಗ್ಬಹುದು. ಮೂರನೇದು ವೊಲೆಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಈ ಏನ್ ಹೀಗೆ ಬಿಟ್ರೆ, ಅದನ್ನ ಹೀಗೆ ಇಟ್ರೆ ಅದೆಲ್ಲ ಆವಿಯಾಗಿ ಹೋಗ್ತಾ ಇರುತ್ತೆ. ಅಂತಹ ಕೆಮಿಕಲ್ಸ್ ಇರುವಂಥದ್ದು. ಉದಾಹರಣೆಗೆ ಈ ಬಟ್ಟೆ ಹಾಳಾಗಬಾರ್ದು ಅಂತ ನೆಪ್ಥಾಲಿನ್ ಬಾಲ್ಸ್ ಇಟ್ಟಿರ್ತೀರಿ. ಏನೋ ಡಾಂಬರ್ಗಳಿಗೇನಂತ ಹೇಳ್ತಾರಲ್ಲ, ಅದು ಆ ಪರಿಮಳಕ್ಕಿಂತ ವಾಸನೆ ಬರ್ತಾ ಇರುತ್ತೆ. ಅದು ಅಲ್ಲೇ ಕರಗುತ್ತೆ, ನೀವು ಗಮನಿಸಿ ನೋಡಿ. ಅದು ಕರಗಿ ಸಣ್ಣ ಆಗುತ್ತೆ. ಎಲ್ಲಿ ಹೋಯ್ತು? ಇವಾಪರೇಟ್ ಆಗಿ ಇದಾಯ್ತು. ನಾವು ಅದನ್ನು ಸೇವನೆ ಮಾಡಿರ್ತೇವೆ. ಅಥವಾ ನಾವು ಪರ್ಫ್ಯೂಮ್ಸ್ ಅನ್ನ ನಮ್ಮ ಬಾಡಿಗಿನ ಮೇಲೆ ನಾವು ಹಾಕೊಳ್ಳೋದು. ರೂಮ್ ಫ್ರೆಶ್ನರ್ಸ್ ಅನ್ನ ಸಿಕ್ಕಾಪಟ್ಟೆ ಉಪಯೋಗಿಸೋರಿದ್ದಾರೆ. ಇಡೀ ದಿವಸ ಅದೇ ಗಾಳಿಯನ್ನು ತೆಗೆದುಕೊಳ್ತಿರ್ತಾರೆ. ಕಣ್ಣಿನ ಸಮಸ್ಯೆ ಆಗುತ್ತೆ. ಪೇಂಟ್ಸ್, ಈಗ ಪೇಂಟಿಂಗ್ ಮಾಡೋರು ಇರ್ತಾರಲ್ಲ, ಅಂಥವರಿಗೂ ಕೂಡ ಸಮಸ್ಯೆ ಆಗ್ತದೆ. ಪೆಟ್ರೋಲ್ ಅನ್ನು ಹಾಕುವವರು ಆ ಪೆಟ್ರೋಲ್ ಇಂದ ಬರುವಂತಹ ಗಾಳಿ ಇರುತ್ತಲ್ಲ, ಅದನ್ನು ತಗೊಳ್ತಾ ಇರ್ತಾರೆ. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್, ಇಲ್ಲಿ ಶಿರ್ಸಿಯವರು ಒಬ್ರು ತುಂಬಾ ಒಳ್ಳೆಯ ಸಾತ್ವಿಕ ಜೀವನ ಶೈಲಿಯನ್ನು ಹೊಂದಿದ್ದಂಥವ್ರು ಒಂದು ದೇವಸ್ಥಾನದ ಪೂಜೆ ಮಾಡ್ತಿದ್ರು. ಆ ದೇವಸ್ಥಾನದ ಗರ್ಭಗುಡಿ ಹೇಗೆ ಅಂತಂದ್ರೆ, ಅಲ್ಲಿ ಯಾವುದೇ ವೆಂಟಿಲೇಷನ್ ಇಲ್ಲ. ಸಾಮಾನ್ಯವಾಗಿ ಗರ್ಭಗುಡಿಯಲ್ಲಿ ಇರೋದಿಲ್ಲ. ಆದ್ರೂ ಕೂಡ ಅದು ಪೂರ್ತಿ ಕವರ್ ಆಗಿರುವಂತದ್ದು, ಕೇವಲ ಒಂದು ಬಾಗಿಲು ಮಾತ್ರ ಇದ್ದಿದ್ದು. ಅಲ್ಲಿ ಅವರು ಯಾರ್ಯಾರೋ ಭಕ್ತರು ಬಂದು ತಂದು ಕೊಟ್ಟಂತ ಈ ಅಗರಬತ್ತಿ ಇರುತ್ತಲ್ಲ, ಅದನ್ನೆಲ್ಲವನ್ನ ಒಟ್ಟಿಗೆ ತಗೊಂಡು ಆರತಿ ಮಾಡಿ ಇಷ್ಟಿಷ್ಟು ಅಗರಬತ್ತಿಗಳನ್ನ ಆ ಗರ್ಭಗುಡಿಯ ಒಳಗಡೆ ಹಚ್ಚಿದ್ರು. ಇವರು ಅದರೊಳಗೆ ಕೂತ್ಕೊಂಡು ಮಂತ್ರವನ್ನ ಹೇಳೋದು, ಪೂಜೆ ಮಾಡೋದು ಮಾಡ್ತಾ ಇರ್ತಿದ್ರು. ತುಂಬಾ ದಿನ ನಡೀಲಿಲ್ಲ. ಒಂದು ಸ್ವಲ್ಪ ವರ್ಷಕ್ಕೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದು ಅವ್ರು ತೀರ್ಕೊಂಡ್ರು. ಅಂದ್ರೆ ಅವರು ಇಡೀ ದಿನ ತುಂಬಾ ಚೆನ್ನಾಗಿದ್ದಿರ್ಬೋದು, ಅವ್ರು ಹಳ್ಳಿಯಲ್ಲಿ ಇರ್ತಿದ್ರು, ಒಳ್ಳೆಯ ಆಹಾರ, ಒಳ್ಳೆಯ ಜೀವನ ಶೈಲಿ ಎಲ್ಲದೂ ಚೆನ್ನಾಗಿ ಇತ್ತು. ಆದ್ರೆ ನಿತ್ಯ ಅವರು ವಿಷವನ್ನ ಗಾಳಿಯ ಮೂಲಕ ಸೇವನೆ ಮಾಡ್ತಾನೆ ಇದ್ರು. ಆಕ್ಚುಲಿ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಆ ಥರ ಒಂದು ಕೆಮಿಕಲ್ ಕಡ್ಡಿಯನ್ನು ತಂದು ದೇವರಿಗೆ ಅದನ್ನ ಆರತಿ ಮಾಡಿ ಅಂತ ಹೇಳಲಿಲ್ಲ. ವನಸ್ಪತಿ ರಸೋತ್ಪನ್ನಂ ಗಂಧಾಟಿ ದುಗುಮುತ್ತಮಂ ಅಂತ ಹೇಳ್ತಾರೆ. ಅಂದ್ರೆ ಈ ವನಸ್ಪತಿ ರಸಗಳಿಂದ ಉತ್ಪನ್ನವಾದಂಥದ್ದಾಗಿರ್ಬೇಕು ಅಂತ. ನಾವೆಲ್ಲ ಮೂರ್ಖರ ಹಾಗೆ ಈಗ ಆ ಥರ ಮಾಡ್ತಾ ಇದ್ದೇವೆ. ಹಿಂದೆ ಆ ಥರ ವನಸ್ಪತಿ ರಸ, ಉದಾಹರಣೆ ಗುಗ್ಗುಲು ಅಥವಾ ಧೂಪ ಅಂತ ಹೇಳ್ತಾರೆ. ಅಂದ್ರೆ ನಿಜವಾದ ಧೂಪ, ಇವತ್ತಿನಲ್ಲಿ ಸಿಗೋ ಧೂಪ ಕೂಡ ಕೆಮಿಕಲ್ ಏನೆ. ಆ ನಿಜವಾದ ಧೂಪದಿಂದ ನಾವು ಸುತ್ತಮುತ್ತಲಿನ ಪರಿಸರದಲ್ಲಿರುವಂತಹ ಎಲ್ಲ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ವೈರಸ್ಗಳೆಲ್ಲ ಸಾಯ್ಲಿಕ್ಕೆ, ಮೇನ್ಲಿ ಬ್ಯಾಕ್ಟೀರಿಯಾಗಳು ಸಾಯ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇತ್ತೀಚೆಗೆ ಅಂಥದ್ದೊಂದು ಆರ್ಟಿಕಲ್ ಕೂಡ ಬಂದಿತ್ತು, ಸೈಂಟಿಫಿಕ್ ರಿಸರ್ಚ್ ಆಗಿರುವಂಥದ್ದು. ಅದರಿಂದ ತುಂಬಾ ಬ್ಯಾಕ್ಟೀರಿಯಾಗಳು ನಾಶ ಆಗ್ತವೆ ಅಂತ. ಆಯುರ್ವೇದದಲ್ಲಿ ವರ್ಣಧೂಪನ ಅಂತ ಮಾಡ್ತಾರೆ. ಅಂದ್ರೆ ಆ ಥರದ ಗುಗ್ಗುಲುವಿನಂಥ ಔಷಧಗಳನ್ನ ಬೆಂಕಿಗೆ ಹಾಕಿ ಆ ಗಾಳಿಯನ್ನ ಆ ಗಾಯಕ್ಕೆ ಕೊಡೋದು. ಅದರಿಂದಾಗಿ ಆ ಗಾಯದಲ್ಲಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ ಅನ್ನುವ ಕಾರಣಕ್ಕೆ, ಅಥವಾ ಇನ್ಫೆಕ್ಷನ್ ಆಗೋದಿಲ್ಲ, ಬೇಗ ಗುಣ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಅವಕಾಶ ಆಯ್ತು ಅಂತ ಹೇಳ್ತೇನೆ. ನಾವು ಆಯುರ್ವೇದದಲ್ಲಿ ಬಂದಿರುವಂತಹ ಈ ಗಾಯ ಗುಣ ಮಾಡುವಂತ ಜಸ್ಟ್ ಒಂದು ವ್ರಣ ಚಿಕಿತ್ಸೆ ಅಂತ ಅಧ್ಯಾಯ ಇದೆ. ಅದರಲ್ಲಿ ಹೇಳಿರುವಂತಹ ವಿಷಯಗಳು ನೋಡಿದ್ರೆ ಅರ್ಥ ಆಗುತ್ತೆ ಅವರಿಗೆ ಎಷ್ಟು ಆಳವಾಗಿ ಬ್ಯಾಕ್ಟೀರಿಯಾ, ವೈರಸ್ಗಳ ತಿಳುವಳಿಕೆ ಇತ್ತು ಅಂತ, ಇನ್ಫೆಕ್ಷನ್ಗಳ ತಿಳುವಳಿಕೆ ಇತ್ತು ಅಂತ. ತುಂಬಾ ಜನ ಕೇಳ್ತಾರೆ, ಆಯುರ್ವೇದದಲ್ಲಿ ಆಂಟಿಬಯೋಟಿಕ್ಸ್ ಇದೆ, ಬ್ಯಾಕ್ಟೀರಿಯಾನೇ ಇಲ್ಲ, ಆಂಟಿಬಯೋಟಿಕ್ಸ್ ಇರ್ಲಿಕ್ಕೆ ಹೇಗೆ ಸಾಧ್ಯ? ಈ ರೀತಿ ಕೇಳ್ತಾರೆ. ಇರ್ಲಿ ಬಿಡಿ. 4ನೇದು ಪೆಸ್ಟಿಸೈಡ್ಸ್. ಅದಕ್ಕಿಂತ ಹೆಚ್ಚಾಗಿ ಕಾಕ್ಟೇಲ್ ಆಫ್ ಪೆಸ್ಟಿಸೈಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಹಲವಾರು ರೀತಿಯ ಪೆಸ್ಟಿಸೈಡ್ಸ್ ಒಂದೇ ಯಾವುದೋ ಒಂದು ತರಕಾರಿಯೋ ಹಣ್ಣಿನಲ್ಲೋ ಇರುತ್ತೆ ಅಂತ. ಇದು ಏನು ಮಾಡ್ಲಿಕ್ಕೆ ಆಗದಿರುವಂತ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ. ಅತಿಯಾಗಿ ಬಳಕೆ ಆಗ್ತದೆ. ಅದು ನಾವು ಇಮ್ಯಾಜಿನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನ ಬೆಳೆಯೋದನ್ನ ನೋಡಿದ್ರೆ ನಮಗೆ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಅದರ ಅಲ್ಲಿ ಬಳಕೆ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು? ನಾವೇ ಬೆಳ್ಕೊಳ್ಬೇಕು. ಎಲ್ಲರದ್ದು ಸಾಧ್ಯನಾ? ಒಂದು 100ರಲ್ಲಿ 5 ಜನ ಅದನ್ನ ಮಾಡ್ಬೋದು, ಉಳಿದವ್ರ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೋದು? ಯಾವ ತರಕಾರಿ ಅಥವಾ ಹಣ್ಣುಗಳಲ್ಲಿ ಕಡಿಮೆ ಪೆಸ್ಟಿಸೈಡ್ಸ್ ಅನ್ನ ಬಳಕೆ ಮಾಡ್ತಾರೆ ಅನ್ನೋದನ್ನ ನೋಡಬಹುದು. ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಒಂದಿಷ್ಟು ಐಡಿಯಾ ಸಿಗುತ್ತೆ. ಈಗ ಈರುಳ್ಳಿ, ಗೆಣಸು, ಹೀರೆಕಾಯಿ, ಸೋರೆಕಾಯಿ, ಹಾಗಲಕಾಯಿ, ಪಡವಲಕಾಯಿ, ತೊಂಡೆಕಾಯಿ, ಹಣ್ಣುಗಳಲ್ಲಿ ಪಪಾಯ, ಕರ್ಬೂಜ, ಈ ತರ ನೆನಪಾಗಿದ್ದ ನಾನು ಕೆಲವೊಂದನ್ನು ಹೇಳ್ಬೋದು. ಎಲ್ಲದನ್ನು ನೀವು ಸ್ಟಡಿ ಮಾಡ್ಕೊಳ್ಬೇಕು. ಇನ್ನು ಕಾಡು ಹಣ್ಣುಗಳು, ನೇರಳೆ, ಪುನರ್ಪುಳಿ, ಇಂಥ ಕಾಡು ಹಣ್ಣುಗಳು ಇರ್ತಾವಲ್ಲ, ಅಂಥವುಗಳನ್ನ ನಾವು ಸೇವನೆ ಮಾಡಬಹುದು. ಮತ್ತೆ ಸಿಪ್ಪೆ ತೆಗಲಿಕ್ಕೆ ಆಗುವಂತಹ ತರಕಾರಿ, ಹಣ್ಣುಗಳನ್ನು ಸೇವನೆ ಮಾಡಿದ್ರೆ ಹೆಚ್ಚು ಒಳ್ಳೇದು ಅಂತ. ಆಗ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಹೋಗುತ್ತೆ. ಮತ್ತೆ ಅನಿವಾರ್ಯ ಆದಾಗ ಅಥವಾ ನಿತ್ಯ ನಾವು ತರುವಂತ ತರಕಾರಿಗಳಲ್ಲಿ ನಾ ಏನ್ ಲಿಸ್ಟ್ ಹೇಳಿದ್ನಲ್ಲ ಅದರಲ್ಲೇ ತಂದ್ರೂ ಕೂಡ
ಒಂದು 10-12 ನಿಮಿಷ ಆದರೂ ಅದನ್ನ ಬೇಕಿಂಗ್ ಸೋಡಾ, ಅಡುಗೆ ಸೋಡಾದಲ್ಲಿ ಅದನ್ನ ನೀರಿಗೆ ಅಡುಗೆ ಸೋಡಾ ಹಾಕಿ ಆ ನೀರಿನಲ್ಲಿ ನೆನೆಸಿಟ್ಟು ಆಮೇಲೆ ಯಾರು ಬಳಕೆ ಮಾಡಿದ್ರೆ ಒಂದು ಸ್ವಲ್ಪ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಎಷ್ಟಂದ್ರೂ ಪೂರ್ತಿಯಾಗಿ ಅದ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗ್ಬಹುದು. 5ನೇದು, ಕೆಲವು ಮೆಡಿಕಲ್ ಕಾರಣಗಳಿಂದಾಗಿ ಎಕ್ಸ್‌ರೇ, ಸಿಟಿ ಸ್ಕ್ಯಾನ್ ಪದೇ ಪದೇ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಇದೆ ಅಂತಾದ್ರೆ ಅದರಿಂದನೂ ಕೂಡ ಸಮಸ್ಯೆ ಆಗ್ಬೋದು ಅಂತ. ಅದರ ಅರ್ಥ ಡಾಕ್ಟರ್ ಸಿಟಿ ಸ್ಕ್ಯಾನ್ ಹೇಳಿದ್ದಾರೆ ಅಂತಂದ್ರೆ ನೀವು ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಬೇಕು ಅಂತಲ್ಲ. ಆದ್ರೆ ಅದನ್ನ ಪದೇ ಪದೇ ಮಾಡ್ಕೊಳ್ಬಾರ್ದು. 6ನೇದು ಪ್ಲಾಸ್ಟಿಕ್. ನಾನ್ ಪ್ಲಾಸ್ಟಿಕ್ ಬಳಕೆ ಮಾಡಲ್ಲ ಅಂತ ನೀವು ಹೇಳ್ಬೋದು. ಆದ್ರೆ ನೀರಿನ ಬಾಟಲ್ ಪ್ಲಾಸ್ಟಿಕ್ ಆಗಿದ್ರೆ, ಮನೆಯಲ್ಲಿ ಜೋನಿ ಬೆಲ್ಲವನ್ನ, ಎಣ್ಣೆಯನ್ನ, ತುಪ್ಪವನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿದ್ರೆ ಅಥವಾ ಪ್ಲಾಸ್ಟಿಕ್ ಡಬ್ಬ ಇದನ್ನ ತಂದಿದ್ರೆ ನಾವು ಅಂಗಡಿಗಳಿಂದ, ಕೊನೆಗೆ ನಮ್ಮ ಹತ್ರ ಬಂದಾಗ ಕೂಡ ನಾವು ಕಷಾಯವನ್ನೋ ಸಿರಪ್ ಅನ್ನೋ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇರೋದನ್ನೇ ಕೊಡ್ತೇವೆ. ಗ್ಲಾಸ್ ಬಾಟ್ಲ್‌ಗಳಲ್ಲಿ ಸಾಮಾನ್ಯವಾಗಿ ಈಗ ಮೆಡಿಸಿನ್ ಸಿಗೋದು ಇಲ್ಲ. ನಮ್ಮ ಹತ್ರ ಅದನ್ನ ಅದ್ರಲ್ಲಿ ಹಾಕಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇಂದಾಗಿ ಎಲ್ಲ ಪ್ಲಾಸ್ಟಿಕ್ ಮಯಮ್ ಆಗಿದೆಯಲ್ಲ ಜಗತ್ತು. ಹಾಗಾಗಿ ಅದರಿಂದ ಆಗುತ್ತೆ ಅಂತ. ಅದರಲ್ಲಿ ಎಸ್ಪೆಷಲಿ BPA, ಥ್ಯಾಲೇಟ್ಸ್ ಅಂತೆಲ್ಲ ಕೆಲವು ಕೆಮಿಕಲ್‌ಗಳಿರ್ತವೆ. ಇವು ನಮ್ಮ ದೇಹದಲ್ಲಿ ಈ ಹಾರ್ಮೋನ್ ರಿಲೇಟೆಡ್ ಕ್ಯಾನ್ಸರ್‌ಗಳನ್ನ ತುಂಬಾ ಚೆನ್ನಾಗಿ ಉತ್ಪತ್ತಿ ಮಾಡ್ತವೆ. ಅಂದ್ರೆ ಅವು ನಮ್ಮ ದೇಹ ಬಿಡುಗಡೆ ಮಾಡುವಂತ ಹಾರ್ಮೋನ್‌ಗಳ ಥರ ನಮ್ಮ ದೇಹದ ಮೇಲೆ ಅವು ಅಂದ್ರೆ ಆ ಥರ ಬಿಂಬಿಸಿಕೊಳ್ತವೆ ಅಥವಾ ಆ ಥರ ವೇಷವನ್ನ ಧರಿಸಿರ್ತವೆ ಅಂತ ಹೇಳ್ಬೋದು. ಅದನ್ನ ನೋಡಿ ನಮ್ಮ ದೇಹ ಕನ್ಫ್ಯೂಸ್ ಆಗಿ ಹಾರ್ಮೋನ್ ರಿಲೇಟೆಡ್ ಕೆಲವು ಕ್ಯಾನ್ಸರ್‌ಗಳು, ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಓವರಿ ಕ್ಯಾನ್ಸರ್ ಇರ್ಬೋದು, ಪ್ರಾಸ್ಟೇಟ್ ಕ್ಯಾನ್ಸರ್ ಇರ್ಬೋದು, ಈ ಥರ ಕ್ಯಾನ್ಸರ್‌ಗಳು ಉಂಟಾಗ್ತವೆ ಅಂತ. ನೀವು ನೋಡಿರ್ಬೋದು BPA ಫ್ರೀ ಬಾಟಲ್ ಅಂತ. BPA ಇಲ್ಲ, ಹಾಕಿಲ್ಲ ಅಂತ. ಒಂದು ಆರ್ಟಿಕಲ್ ನಾವು ಓದ್ತಾ ಇದ್ವಿ. ಏನಂದ್ರೆ ಅದರಲ್ಲಿ BPA ಹಾಕಲ್ಲ, BPH ಹಾಕಿರ್ತಾರೆ ಅಂತ. ಬಿಸ್ಫೆನಾಲ್ ಎ ಇಲ್ಲ, ಬಿಸ್ಫೆನಾಲ್ ಎಚ್ ಇದೆ ಅಂತ. ಅವರು ಅದ್ರಲ್ಲಿ ಬರಿತಾ ಇದ್ರು BPA ಗಿಂತ BPH ಇನ್ನೂ ಹೆಚ್ಚು ಡೇಂಜರಸ್ ಅಂತ. ಹಾಗಾಗಿ ನಾವು ಪ್ಲಾಸ್ಟಿಕ್ ಅನ್ನೇ ಪೂರ್ತಿಯಾಗಿ ಬಿಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅಟ್ ಲೀಸ್ಟ್ ಲಿಕ್ವಿಡ್ಸ್ ಅನ್ನ ಪ್ಲಾಸ್ಟಿಕ್ ಅಲ್ಲಿ ಹಾಕೋದನ್ನ ಬಿಡೋಣ. ಆಗ ನಮ್ಮ ಪರಿಸರಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. 7ನೇದು, ಸರ್ಕ್ಯಾಡಿಯನ್ ರಿದಮ್ ಡಿಸ್ರಪ್ಷನ್. ಅಂದ್ರೆ ನಮ್ಮ ದಿನಚರಿ ಇದೆಯಲ್ಲ ಅದು ಪ್ರಕೃತಿಗೆ ಹೊಂದಿಕೊಂಡು ಇಲ್ಲದೆ ಇರೋದು ಅಂತ. ಅಂದ್ರೆ ನಾವು ಬೆಳಿಗ್ಗೆ 10 ಗಂಟೆಗೆ ಹೇಳೋದು, ರಾತ್ರಿ 2 ಗಂಟೆ ಮಲಗೋದು. ತುಂಬಾ ಜನ ಈ ತರ ಮಾಡ್ತಾರೆ. ಈ ತರ ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಆಗ ಸಮಸ್ಯೆ ಉಂಟಾಗುತ್ತೆ. ಹೇಗೆ ಅಂದ್ರೆ ವಿವರಿಸ್ತೇನೆ. ಈಗ ನಾವು ಲೇಟ್ ಆಗಿ ನೈಟ್ ಮಲಗೋದು, ಇದನ್ನೇ ಒಂದು ಉದಾಹರಣೆ ಇಟ್ಕೊಳ್ವಾ. ಇದು ಒಂದೇ ಅಲ್ಲ, ತುಂಬಾ ಇವೆ. ಇದೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಾವು ರಾತ್ರಿ ಲೇಟ್ ಆಗಿ ಮಲ್ಕೊಳ್ತೇವೆ. ಇದರಿಂದ ಏನಾಗುತ್ತೆ, ಈಗ ರಾತ್ರಿ ನಾವು ಮೊಬೈಲ್ ನೋಡ್ತೇವೆ, ಟಿವಿ ನೋಡ್ತೇವೆ ಅಥವಾ ಕೆಲಸ ಮಾಡ್ತಾ ಇರ್ತೇವೆ ಅಂತಾದ್ರೆ ನಮ್ಮ ಮೆದುಳು ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಬೆಳಕು ಕಣ್ಣಿನ ಮೂಲಕ ಮೆದುಳಿನಲ್ಲಿ ಇರುವಂತ ಸುಪ್ರಾಕ್ಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅನ್ನೋ ಭಾಗಕ್ಕೆ ಬೀಳ್ತಾ ಇದೆ ಅಂತಾದ್ರೆ ಅದರ ಅರ್ಥ ಇದು ಹಗಲು. ರಾತ್ರಿ 10 ಗಂಟೆ ನಾವು ಮೊಬೈಲ್ ನೋಡ್ತಾ ಇದ್ರೆ ನಮ್ಮ ದೇಹ ಇದು ಬೆಳಿಗ್ಗೆ 10 ಗಂಟೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಏನ್ ಮಾಡುತ್ತೆ ಅಂದ್ರೆ ಮೆಲೆಟೋನಿನ್ ಪ್ರೊಡಕ್ಷನ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಈ ಮೆಲೆಟೋನಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಸಹಜವಾಗಿ ನಮಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲ. ಅದು ಒಂದ್ ಕಡೆ ಬಿಡಿ. ಆದ್ರೆ ಅದಕ್ಕೂ ಕ್ಯಾನ್ಸರ್ಗೂ ಏನ್ ಸಂಬಂಧ ಅಂತ ಕೇಳಿದ್ರೆ, ಇದು ಮೆಲೆಟೋನಿನ್ ಕೇವಲ ನಿದ್ದೆಗೊಂದೇ ಅಲ್ಲ, ನಮ್ಮ DNA ಹಾಳಾಗಿರೋದನ್ನ ರಿಪೇರಿ ಮಾಡುವ ಕೆಲಸವನ್ನ ಕೂಡ ಮಾಡುತ್ತೆ. ಸೊ ಮೆಲೆಟೋನಿನ್ ಪ್ರೊಡಕ್ಷನ್ ಆ ಟೈಮಲ್ಲಿ ಚೆನ್ನಾಗಿ ಆಗದೆ ಹೋದಾಗ ಮತ್ತೆ ರಾತ್ರಿ ನಿದ್ದೆಯ ಕ್ವಾಲಿಟಿ ಸಹಜವಾಗಿ ಕಡಿಮೆ ಆಗುತ್ತೆ. ಆ ನಿದ್ದೆ ಚೆನ್ನಾಗಿ ನಾವು ಮಾಡ್ತಾ ಇರುವಾಗ ಮೆಲೆಟೋನಿನ್ ಇದು ಪ್ರಮಾಣ ಜಾಸ್ತಿ ಇದ್ದಾಗ ಅದು ಎಲ್ಲ ರಿಪೇರಿ ಕೆಲಸವನ್ನ ಮಾಡ್ತಾ ಇರುತ್ತೆ. ಈ DNA ರಿಪೇರಿ ಯಾಕೆ ಇಂಪಾರ್ಟೆಂಟ್ ಗೊತ್ತಾ? ಕ್ಯಾನ್ಸರ್ ಜೀವಕೋಶ ಆಗೋದೇ DNA ಹಾಳಾದಾಗ, ಅಂದ್ರೆ ಮ್ಯುಟೇಷನ್ ಅಂತ ಹೇಳ್ತೇವೆ. ಸೆಲ್ಸ್, ಈ ಜೀವಕೋಶಗಳು ಒಡೆದು ಪ್ರತಿ ದಿನ ಅದು ಆ ಕೆಲಸ ಆಗ್ತಾ ಇರುತ್ತೆ. ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಆ ಹೊಸ ಜೀವಕೋಶಗಳು ಉತ್ಪತ್ತಿ ಆಗುವಾಗ ಈ ಮದರ್ ಸೆಲ್ ಇಂದ ಏನು ಮರಿ ಸೆಲ್ ಹುಟ್ಟುತ್ತಲ್ಲ ಅದು ಸಂಪೂರ್ಣವಾಗಿ ಏನು ಇದರ ಕಾಪಿ ಅದಾಗಿರ್ಬೇಕು. ಆದ್ರೆ ಅದರಲ್ಲಿ ಏನಾದ್ರೂ ಟೈಪಿಂಗ್ ಎರರ್ ಅಂತ ಹೇಳ್ತೀವಲ್ಲ ನಾವು, ಆ ತರ ಮಿಸ್ಟೇಕ್ ಆದ್ರೆ ಡೈರೆಕ್ಟ್ ಅದೇ ಸೇಮ್ ಜೆರಾಕ್ಸ್ ಕಾಪಿ ಬರದೇನೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಬಂತು ಅಂದ್ರೆ ಅದು ಕ್ಯಾನ್ಸರ್ ಆಗ್ಬಹುದು. ಆ ರಿಪೇರಿ ಕೆಲಸವನ್ನ ಇದು ಮಾಡುತ್ತೆ. ಆ ರಿಪೇರಿ ಮಾಡದೇ ಇದ್ದಾಗ ಸಮಸ್ಯೆ ಆಗುತ್ತೆ. ಮತ್ತೆ ಈ ರಾತ್ರಿ ಗಾಢ ನಿದ್ದೆಯಲ್ಲಿ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ. ನಾವು ನಿದ್ದೆಯನ್ನು ಲೇಟ್ ಮಾಡ್ತಾ ಹೋದಾಗ ಅದು ಕೂಡ ಆಗೋದಿಲ್ಲ. ಮತ್ತೆ ಈ ತರ ನಾವು ಈ ಏನು ಚಕ್ರ ಇದೆಯಲ್ಲ ಅಥವಾ ಇಡೀ ದಿನದ ದಿನಚರಿ ಇದೆಯಲ್ಲ ಅದನ್ನ ನಾವು ತಪ್ಪಿ ನಡೆದಾಗ, ಅಂದ್ರೆ ಹಗಲು ನಿದ್ದೆ ಮಾಡೋದು, ರಾತ್ರಿ ನಿದ್ದೆಗೆಡೋದು, ಯೂಶಲಿ ನೈಟ್ ಶಿಫ್ಟ್ನವರಿಗೆಲ್ಲ ನಾನು ಹೇಳ್ತೇನೆ ಆದಷ್ಟು ಬೇಗ ಇದನ್ನ ಬಿಟ್ಬಿಡಿ ಅಂತ ನನ್ನ ಹತ್ರ ಬಂದವರಿಗೆ. ಆ ತರ ನಾವು ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಉಂಟಾಗುತ್ತೆ. ಸೊ ಹಾರ್ಮೋನ್ ಸೆನ್ಸಿಟಿವ್ ಕ್ಯಾನ್ಸರ್ಸ್ ಕೂಡ ಉಂಟಾಗೋದು, ನಾನು ಆಗ್ಲೇ ಹೇಳಿರುವಂತದ್ದು. ಒಟ್ಟಲ್ಲಿ ಇದೆಲ್ಲ ಕಾರಣಗಳಿಂದಾಗಿ ನಮಗೆ ಕ್ಯಾನ್ಸರ್ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ನಾವು ಆದಷ್ಟು ಕೇವಲ ಇದೊಂದು ವಿಷಯ ಅಂತ, ನಿದ್ದೆ ಮಾಡೋ ವಿಷಯ ಒಂದೇ ಅಲ್ಲ, ಎಲ್ಲ ವಿಷಯದಲ್ಲೂ ನಾವು ಪ್ರಕೃತಿಯ ಜೊತೆಗೆ ನಡ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಆ ಸರ್ಕ್ಯಾಡಿಯನ್ ರಿದಮ್ ಚೆನ್ನಾಗಿದ್ದಾಗ ನಮ್ಮ ದೇಹದಲ್ಲಿ ಏನು ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತೀವಲ್ಲ ಸರಿಯಾಗಿ ಕೆಲಸ ಮಾಡುತ್ತೆ. ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ತರದ ಕಾಯಿಲೆಗಳು ಕೂಡ ಬರದೇ ಇದ್ದಾಗೆ ನೋಡ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. 8ನೇದು, ಕೆಲವು ವೈರಸ್ಗಳು. ಅದು ಯಾವ ವೈರಸ್ಸು, ಎಲ್ಲೆಲ್ಲಿರುತ್ತೆ, ಅದರಿಂದ ಏನೇನು ಕ್ಯಾನ್ಸರ್ ಬರುತ್ತೆ ಅದನ್ನ ನಾನು ಹೇಳಲ್ಲ. ಸುಮ್ಮನೆ ನಿಮಗೆ ತುಂಬಾ ಜನ ಭಯ ಪಟ್ಕೊಳ್ತಾರೆ. ಅಯ್ಯೋ ನನಗೆ ಹಾಗಾದ್ರೆ ಅದು ಪಾಸಿಟಿವ್ ಅಂತ ಬಂದಿತ್ತು, ಅದು ನನ್ಗೆ ಕ್ಯಾನ್ಸರ್ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾರೆ. ರಿಪೋರ್ಟಲ್ಲಿ ಪಾಸಿಟಿವ್ ಅಂತ ಬಂದಿತ್ತು ಅಂತ. ಆ ತರದ ರಿಪೋರ್ಟ್ಗಳು 100ರಲ್ಲಿ 30-40 ಜನರಿಗೆ ಬಂದಿರುತ್ತೆ. ಹಾಗಾಗಿ ಎಲ್ಲರಿಗೂ ಹಾಗೆ ಕ್ಯಾನ್ಸರ್ ಬರಬೇಕು ಅದರಿಂದ ಅಂತಲ್ಲ. ಆ ಕ್ಯಾನ್ಸರ್ ಉಂಟು ಮಾಡುವ ಕೆಪಾಸಿಟಿ ಅಂತೂ ಆ ತರ ವೈರಸ್ಗಳು ಇವೆ ಅಂತ ಅನ್ನೋದಂತೂ ಸತ್ಯ.
ಅದನ್ನ ನಿವಾರಣೆ ಮಾಡಲಿಕ್ಕೆ ಏನಿಲ್ಲ. ನಾವು ರಸಾಯನ ಔಷಧಗಳನ್ನ ಆಗಾಗ ತೆಗೆದುಕೊಳ್ಬಹುದು. ನಾನು ಪದೇ ಪದೇ ಹೇಳ್ತೀನಿ ರಸಾಯನ ಚೂರ್ಣ ಅಂತದನ್ನ ತೆಗೆದುಕೊಳ್ಬಹುದು. ವರ್ಷಕ್ಕೆ ಒಂದ್ ಸಾರಿ ಆದ್ರೂ ಪಂಚಕರ್ಮ ಚಿಕಿತ್ಸೆಯನ್ನ ಮಾಡಿಸ್ಕೊಂಡ್ರೆ ಖಂಡಿತ ಈ ತರದ ವಿಷಯಗಳಲ್ಲಿ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ತುಂಬಾ ವಿಷಯಗಳಿವೆ. ಇವತ್ತು ನಾನು 8 ವಿಷಯಗಳನ್ನ ಹೇಳಿದ್ದೇನೆ. ವೆರಿ ಇಂಪಾರ್ಟೆಂಟ್ ಮತ್ತೆ ಸಾಮಾನ್ಯವಾಗಿ ನಮಗೆ ತೊಂದರೆ ಕೊಡುವಂತ ವಿಷಯಗಳನ್ನ ಇವತ್ತು ಹೇಳಿದ್ದೇನೆ. ಈ ಸಿಗರೇಟು ಅಥವಾ ಸರಾಯಿನೋ ಇಂಥ ವಿಷಯಗಳನ್ನ ಬಿಟ್ಟು ಹೊರತಾದ ಉಳಿದ ವಿಷಯಗಳು, ಜಂಕ್ ಫುಡ್ ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸಾಮಾನ್ಯವಾಗಿ ಗೊತ್ತಿಲ್ಲದಿರುವಂಥ ವಿಷಯಗಳು 8 ವಿಷಯಗಳನ್ನು ಇವತ್ತು ಹೇಳಿದ್ದೇನೆ. ಮತ್ತೆ ಬೇರೆ ಬೇರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಇನ್ನೂ ಹಲವಾರು ವಿಷಯಗಳನ್ನು ಹೇಳ್ತಾ ಹೋಗ್ತೇನೆ. ಅವುಗಳನ್ನೆಲ್ಲ ನೀವು ನೋಡಬಹುದು. ಅದನ್ನು ನೋಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.